ವಿತರಣೆ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ನಮ್ಮ ನರೇಂದ್ರ ಸ್ವಾಮಿ ಅವರನ್ನು ತಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಅವರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಆತ್ಮೀಯವಾಗಿ ನಮ್ಮ ಶಾಸಕರಿಗೆ ಸ್ವಾಗತ. ಈ ಒಂದು ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ರಾಯಚೂರು ಗ್ರಾಮೀಣ ಶಾಸಕರು ರಾಯಚೂರು ನಗರದ ಗ್ರಾಮಾಂತರ ಶಾಸಕರಾದ ಬಸನಗೌಡ ದದ್ದಲ್ ಅವರ ಕಾರ್ಯಾಲಯದಲ್ಲಿ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಶಾಸಕರು ಮತ್ತು ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಅವರನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ಹೊಲಿಗೆ ಯಂತ್ರಗಳನ್ನು ಅರ್ಹ ಫಲಾನುಭವಿಗಳಿಗೆ ಮಹಿಳಾ ಫಲಾನುಭವಿಗಳಿಗೆ ಶಾಸಕರಾದ ದದ್ದಲ್ ಅವರು ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕರು ಬಡ ಹಿಂದುಳಿದ ವರ್ಗಗಳ ಕುಟುಂಬದ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಸಲುವಾಗಿ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಲಾಭ ಪಡೆದು ಆರ್ಥಿಕ ಸ್ವಾವಲಂಬನೆಯಾಗಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ಸರ್ಕಾರದಿಂದ ಒಟ್ಟಾರೆಯಾಗಿ 168 ಹೊಲಿಗೆ ಯಂತ್ರಗಳು ಜಿಲ್ಲೆಗೆ ಬಂದಿದ್ದವು. ಈ ವೇಳೆ ಗ್ರಾಮಾಂತರ ಭಾಗದಲ್ಲಿ ಹಲವು ಮಹಿಳೆಯರಿಗೆ ಈ ಒಂದು ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಹೊಲಿಗೆ ಯಂತ್ರ ಪಡೆದಂತಹ ಮಹಿಳೆ ಸಂತಸ ವ್ಯಕ್ತಪಡಿಸಿ ಸರ್ಕಾರ ಮತ್ತು ಶಾಸಕರಿಗೆ ಕೃತಜ್ಞತೆ ಹೇಳಿದ್ದು ಹೀಗೆ. ನಮಗೆ ಈ ರಾಯಚೂರು ಗ್ರಾಮೀಣ ಕ್ಷೇತ್ರದ MLA ಸಾಹೇಬರು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಗೆ ಈ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮೆಲ್ಲರ ಕಡೆಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೊಲಿಗೆ ಯಂತ್ರವು ಹೆಣ್ಮಕ್ಳಿಗೆ ಎಷ್ಟು ಯೂಸ್ ಆಗ್ತದೆ ಅಂತಂದರೆ, ಇವತ್ತಿನ ದಿನ ನಿರುದ್ಯೋಗ ಅನ್ನೋದು ಭಾಳ ಕಾಣ್ತೀವಿ. ಅದರಿಂದ ಹೋಗ್ಲಾಡಿಸ್ಲಿಕ್ಕೆ ಮತ್ತು ಕೆಲವು ಜನ ಅನ್ಎಜುಕೇಟೆಡ್ಸ್ನೂ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಹೊಲಿಗೆ ಯಂತ್ರಗಳಿಂದ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಈ ಅವಕಾಶವನ್ನು ನಮಗೆ ಸಾಹೇಬರು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ಮತ್ತು ಎಲ್ಲ ನನ್ನ ಇವತ್ತು ಬಂದಿರುವಂಥ ಎಲ್ಲ ನನ್ನ ಸೋದರಿಯರೇ, ಉತ್ತಮವಾದಂಥ ಮಹಿಳೆಯರಿಗೆ ಇವತ್ತು ಏನು ಅವರಿಗೆ ಸ್ವಾವಲಂಬಿತವಾಗಿ ಜೀವನವನ್ನು ಸಾಗಿಸಿಕೊಳ್ಳುವ ಸಲುವಾಗಿ ಇವತ್ತು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಪ್ರತಿಯೊಬ್ಬ ಬಡವ ಫಲಾನುಭವಿಗಳಿಗೆ ಇವತ್ತು ವಿತರಣೆ ಮಾಡುವಂಥದ್ದು. ಪರಿಶಿಷ್ಟ ಜಾತಿಯಲ್ಲಿ ಆಗಿರ್ಬೋದು, ಪರಿಶಿಷ್ಟ ಪಂಗಡಗಳಿಗಾಗಿರ್ಬೋದು, ಹಿಂದುಳಿದ ವರ್ಗದಲ್ಲಿ ಆಗಿರ್ಬೋದು, ಆಯಾ ಸಮಾಜಗಳಿಗೆ ಬಂದಾಗ ನಿಗಮ ವತಿಯಿಂದ ಪ್ರತಿಯೊಂದನ್ನು ಕೂಡ ಗ್ರಾಮೀಣ ಪ್ರದೇಶದ ನಮ್ಮ ಜನರಿಗಾಗಿ ತಲುಪಿಸುವಂಥ ಕೆಲಸವನ್ನ ನಮ್ಮ ಅಧಿಕಾರಿ ಮಿತ್ರರ ಜೊತೆಗೆ ಸೇರಿ ಇವತ್ತು ಪ್ರತಿ ಸಾರಿ ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ರೀತಿಯಾಗಿ ಇವತ್ತು ಹಿಂದುಳಿದ ವರ್ಗದ ಇವತ್ತು ಯೋಜನೆ ಅಡಿಯಲ್ಲಿ ಇವತ್ತು ನಾವೇನು ವಿತರಣೆಯನ್ನು ಮಾಡ್ತಾ ಇದ್ವಿ, ತಮ್ಮ ಕುಟುಂಬದಲ್ಲಿ ತಮ್ಮ ಏನು ಮುಂದಿನ ಭವಿಷ್ಯಗಳಿಗಾಗಿ ತಮ್ಮ ಸ್ವಾವಲಂಬಿತ ರೂಪಿಸಿಕೊಳ್ಳುವ ಸಲುವಾಗಿ ಇವತ್ತು ವಿತರಣೆ ಮಾಡುವಂಥ ಕೆಲಸವನ್ನು ಆಗ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಇವತ್ತು ನಮ್ಮ ಜಿಲ್ಲೆಗೆ ಏನು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾವು ಕೂಡ ಅದರಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ವಿ. ಉತ್ತಮವಾದಂಥ ನಮ್ಮ ಅಧ್ಯಕ್ಷರು ಒಳ್ಳೆ ಬಹಳ ಅದರಲ್ಲಿ ಅನುಭವಿತರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಿಗುವಂತ ಸೌಲಭ್ಯಗಳ ಬಗ್ಗೆ ಇವತ್ತು ಸರ್ಕಾರದಲ್ಲಿ ಇದ್ರೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಸರಿಯಾದ ರೀತಿಯಿಂದ ಮಾರ್ಗದರ್ಶನಗಳು ಮಾಡೋದ್ರ ಮುಖಾಂತರ ಮತ್ತು ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ರೀತಿಯಲ್ಲಿ ಇವತ್ತು ಪ್ರತಿ ವಾರ ಕೂಡ ನಾವು ಬೆಂಗಳೂರಲ್ಲಿ ಮೀಟಿಂಗ್ ಇರ್ತದೆ. ಆದರೆ ಈ ಸಾರಿ ನಮಗೆ ಕರ್ನಾಟಕ ಭಾಗದಲ್ಲಿ ಇವತ್ತು ಮೀಟಿಂಗ್ಗಳನ್ನು ಏರ್ಪಡಿಸಿದ್ದೀವಿ. ನಿನ್ನೆ ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆ ಆಗಿದೆ. ಇವತ್ತು ರಾಯಚೂರು, ಕೊಪ್ಪಳ ಜಿಲ್ಲೆ, ನಾಳೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ. ಈ ರೀತಿಯಾಗಿ ಕಲ್ಯಾಣ ಸಮಿತಿ ವತಿಯಿಂದ ಇವತ್ತು ಏನು ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಮತ್ತು ಯಾವ ರೀತಿ ಪ್ರಗತಿಯನ್ನು ಇದೆ ಅಂತೇಳಿ ಅದನ್ನ ಪರಿಶೀಲನೆ ಸಭೆಯನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಫೀಸಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಸಾರಿ